ಎಲ್ರಿಗೂ ನಮಸ್ಕಾರ. ಇದು ಬಂದು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ನೋಡಿ. ಈ ಭಾಗ ಮಧುವನಹಳ್ಳಿ ಬೈಪಾಸ್ ರಸ್ತೆ ಇದೆ. ಸೊ ಅದರಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಈ ಒಂದು ಮೈನ್ ರೋಡ್ ಏನಿದೆ ಇದರ ಪಕ್ಕದಲ್ಲಿ ವೀಕ್ಷಣೆ ಮಾಡಿ. ಕಳೆದ 2 ದಿನಗಳ ಹಿಂದೆ ಇಲ್ಲೊಂದು ಬಸ್ಸು ಏನೋ ದೊಡ್ಡ ಮಟ್ಟದ ಒಂದು ಅಪಘಾತಕ್ಕೆ ಒಳಪಡ್ತು. ಸೊ ಅದರಲ್ಲಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ 2 ಸ್ಥಳದಲ್ಲೇ ಮೃತಪಟ್ರು. ಸೊ ಆ ಬಸ್ನ ಒಂದು ಏನೋ ಒಂದು ಗ್ಲಾಸ್ ಸಹ ಇಲ್ಲೇ ಬಿದ್ದಿದೆ. ಏನು ಕರ್ನಾಟಕ ಸಾರಿಗೆ ವಾಹನ, ನಮ್ಮ ಕರ್ನಾಟಕ ಸಾರಿಗೆ ವಾಹನ. ಸೊ ಇದರಿಂದ ನಾವು ಏನ್ ತಿಳ್ಕೊಬೇಕು, ಇದು ರಿಯಾಲಿಟಿ, ಅರ್ಥ ಆಯ್ತಾ? ಏನ್ ತಿಳ್ಕೋಬೇಕು ಅದನ್ನ ನಾನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಂದು ಗುದ್ದಿದ್ದು ಸೊ ಗುದ್ದಿಲ್ಲ, ಅದು ಏನಾಗಿದೆ ಅಂತಾರೆ ಟೈರ್ ಬ್ಲಾಸ್ಟ್ ಆಗಿದೆ. ಟೈರ್ ಬ್ಲಾಸ್ಟ್ ಆಗಿ ಆ ಒಂದು ನಿಯಂತ್ರಣ ತಪ್ಪಿ ಬಂದು ಇಲ್ಲಿ ಬಸ್ಸು ದಬಾಕೊಂಡಿದ್ದು, ಅರ್ಥ ಆಯ್ತಾ? ನಿಯಂತ್ರಣ ತಪ್ಪಿ ಆ ಬಸ್ಸು ಯಾವ ಪ್ರಮಾಣದಲ್ಲಿ ಬಂದು ಹಾರ್ಕೊಂಡ್ಬಂದು ಬಿದ್ದಿದೆ ಅಂದ್ರೆ ಇಲ್ಲೆಲ್ಲ ನೋಡಿ, ಗ್ಲಾಸ್ ಗೀಸ್ ಎಲ್ಲ ನುಚ್ಚು ನೂರಾಗೋಗಿದೆ. ಪಾಪ ಬಸ್ನಲ್ಲಿದ್ದಂತಹ ಆ ಒಂದು ಪ್ರಯಾಣಿಕರ ಚಪ್ಪಲಿಗಳು, ಆ ಒಂದು ನೋಡ್ರಿ ಎಲ್ಲ ಇಲ್ಲೇ ಬಿದ್ದಿದೆ ಕಣ್ರಿ. ನೋಡ್ರಿ, ಆ ಬೆಡ್ಶೀಟು, ಚಪ್ಪಲಿಗಳು, ಆ ಒಂದು ಬಾಟ್ಲು ಗೀಟ್ಲು ಎಲ್ಲ ಇಲ್ಲೇ ಬಿದ್ದಿದೆ. ಅಂದ್ರೆ ಅವ್ರು ಯಾವ ತರ ಒಂದು ನೋಡಿ ಮಗುದು ಹಾಲು ಕುಡಿಯೋದು ಕಣ್ರಿ ಇದು. ಸೊ ಇದೆಲ್ಲ ಇಲ್ಲೇ ಬಿದ್ದಿದೆ. ಸೊ ಬಂಧುಗಳೇ, ಆವತ್ತು ನಾನು ಇಲ್ಲಿಗೆ ಬರ್ಬೇಕಿತ್ತು, ಆಕಸ್ಮಿಕವಾಗಿ ನನಗೆ ಬರಕ್ ಆಗ್ಲಿಲ್ಲ. ಯಾಕಂದ್ರೆ ಹೊರಗಡೆ ಇದ್ದೆ, ಸ್ವಲ್ಪ ದೂರದ ಪ್ರದೇಶದಲ್ಲಿದ್ದೆ, ಆದ್ರಿಂದ ಬರಕ್ ಆಗಿಲ್ಲ. ಸೊ ಇಲ್ಲಿನ ವಾಸ್ತವ ಸ್ಥಿತಿಯನ್ನ ನೋಡಿ, ಇಲ್ಲಿನ ವಾಸ್ತವ ಸ್ಥಿತಿಯನ್ನ ಆಧರಿಸಿ ನಾನು ಒಂದಷ್ಟು ವಿಚಾರಗಳನ್ನ, ನನಗೆ ತಿಳಿದಷ್ಟು ಮಾಹಿತಿಗಳನ್ನ ನೀಡ್ತೀನಿ. ನೋಡಿ, ಇತ್ತೀಚಿನ ದಿವಸ ಸ್ವಲ್ಪ ಮುಂದಕ್ಕೆ ಒಳ್ಳೆಯ್ತು. ಇತ್ತೀಚಿನ ದಿವಸ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನು ಪವಾಡ ಪುಣ್ಯಕ್ಷೇತ್ರ ಏನಿದೆ, ಈ ಭಾಗವಾಗಿ ಆಗಮಿಸ್ತಕ್ಕಂತ ವಾಹನಗಳು ಏನಾಗ್ತಾ ಇದಾರೆ, ದಿಕ್ಕಾಪಲ ಬರ್ತವೆ. ವಾಹನಗಳು ದಿಕ್ಕಾಪಲ ಬಂದು ಯಾವ್ದಾದ್ರು ಒಂದು ಅನಾಹುತ ಅಪಘಾತಕ್ಕೆ ಒಳಪಡ್ತವೆ. ಸೊ ಅದನ್ನೆಲ್ಲ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಸರ್ಕಾರಗಳು ಕೊಡ್ತಕ್ಕಂತ ಈ ಫ್ರೀ ಯೋಜನೆ ಏನಿದೆ, ಫ್ರೀ ಬಸ್ಸು, ಸೊ ಅದನ್ನ ಫಸ್ಟ್ ನಿಲ್ಲಿಸಿದರೆ ಒಳಿತು ಅಂತ ನನ್ನ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದೀನಿ. ಇದ್ಲೇನೋ ತಪ್ಪಿದ್ರೆ ನಾವು ತಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸ್ಬೋದು. ಯಾಕೆಂದ್ರೆ ಇದು ಸರ್ಕಾರಕ್ಕೆ ಹೊರೆಯಾಗಿರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ, ಈ ಬಸ್ಗಳನ್ನ ಸರಿಯಾಗಿ ಒಂದು ಇರ್ತಕ್ಕಂತ ಸಮಸ್ಯೆಗಳ ಬಗ್ಗೆ ಹೆಚ್ಚು ಕಾಳಜಿನೇ ಕೊಡ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಪ್ಪ. ಯಾಕಂದ್ರೆ ಬಸ್ಸು ಟೈರ್ ಬಸ್ಟ್ ಆಯ್ತವೆ, ಆ ಒಂದು ಸರಿಯಾದ ಒಂದು ಗುಣಮಟ್ಟದ ಒಂದು ವಾಹನಗಳನ್ನು ಸಹ ಬಿಡುಗಡೆ ಮಾಡ್ತಿಲ್ಲ. ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲೂ ಬಸ್ ದಬಾಕತ್ತವೆ. ಎಷ್ಟು ಬಸ್ ದಬಾಕೊಂಡಿದೆ, 1-2 ಸುಮಾರು ಬಸ್ಗಳು ದಬಾಕೊಂಡ್ಬಿಟ್ಟಿವೆ. ಹಾಗೆ ಈ ಭಾಗವಾಗಿ ಬಂದ್ರೆ ಇಲ್ಲೂ ಅಷ್ಟೇ ಬಸ್ ದಬಾಕೊಂಡಿದೆ. ಸೊ ಈ ಬಸ್ ದಬಾಕತಕ್ಕಂತ ಒಂದು ಸಿಸ್ಟಮ್ ಏನಿದೆ, ಅದು ಇತ್ತೀಚೆಗೆ ಬೆಳೆದು ಬಂದಿರ್ತಕ್ಕಂಥದ್ದು. ಯಾವಾಗ ನೋಡಿ ಹೆವಿ ಫಾಸ್ಟ್, ಹೆವಿ ವೇಗ, ಆಮೇಲೆ ಆ ಟೈರ್ಗಳು ಗುಣಮಟ್ಟ ಸರಿ ಇಲ್ಲ. ಸೊ ಮೊನ್ನೆ ಒಂದು ಬಸ್ಸು ತಾಳ್ಬೆಟ್ಟದಲ್ಲಿ ಒಂದು ದಬಾಕೊಂಡಿತ್ತು. ಸೊ ಅದು ಟೈರ್ ಬಸ್ಟ್ ಆಗಿರೋದು ಎಲ್ಲಾನು ತೋರಿಸಿದೀನಿ. ಸೊ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ಸರ್ಕಾರಗಳು ಚೆನ್ನಾಗಿ ಸದೃಢವಾಗಿ ನಡಿಬೇಕಾದ್ರೆ ಈ ಫ್ರೀ ಕೊಡೋದು, ಫ್ರೀ ಯೋಜನೆಗಳು ಇದೆಲ್ಲ ತರವಲ್ಲ ಅಂತ ನಾನು ನೇರವಾಗಿ ಹೇಳ್ತೀನಪ್ಪ, ನನ್ನ ಅಭಿಪ್ರಾಯ. ಯಾಕಂದ್ರೆ ನಾನು ಒಬ್ಬ ಭಾರತದ ಪ್ರಜೆಯಾಗಿ, ಅದರಲ್ಲಿ ಕರ್ನಾಟಕದಲ್ಲಿ ನಾನು ಏನು ನಮ್ಮ ಚಾಮರಾಜನಗರ ಜಿಲ್ಲೆ ಏನಿದೆ ಈ ಭಾಗವಾಗಿ ಇದ್ಕೊಂಡು ನಾನು ಒಬ್ಬ ಪ್ರಜೆ, ನಾನು ಒಂದು ಮತ ಹಾಕ್ತೀನಿ. ಸೊ ನನ್ನ ಅಭಿಪ್ರಾಯವನ್ನ ಮಾತ್ರ ನಾನು ಇಲ್ಲಿ ವ್ಯಕ್ತಪಡಿಸಿದ್ದೀನಿ. ಅದನ್ನ ಹೊರತುಪಡಿಸಿ ಇದೇ ಸರಿ ಅಂತ ನಾನು ಹೇಳಲ್ಲ. ತಾವು ತಮ್ಮ ಒಂದು ಅನಿಸಿಕೆಗಳನ್ನ ತಾವು ಸಹ ತಿಳಿಸಿ. ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಭಾಗವಾಗಿ ದಯವಿಟ್ಟು ಒಂದು ಉತ್ತಮ ಗುಣಮಟ್ಟದ ವಾಹನಗಳನ್ನ ಕೊಡಿ ಅಂತ ಒಂದು ಮನವಿ ಮಾಡ್ತೀನಿ. ಯಾಕಂದ್ರೆ ಪಾಪ ಅವ್ರು ನಿರೀಕ್ಷೆನೆ ಮಾಡಿರ್ಲಿಲ್ಲ ಕಣ್ರಿ. ಈ ಬಸ್ಸಲ್ಲಿ ಬಂದಂತಹ ಆ ಪ್ರಯಾಣಿಕರು ನಿರೀಕ್ಷೆ ಮಾಡಿದ್ರೆ ಮಲ್ಕೊಂಡ್ ಬರ್ತಿರೋ, ಇಲ್ಲ ಏನೇನೋ ಕನ್ಸ್ಕೊಂಡ್ ಬರ್ತಿರೋ, ಸೊ ಮನೇಲಿ ಏನೇನ್ ಕೆಲಸ ಇತ್ತು, ಯಾವ್ದು ಯೋಚನೆಗಳು, ಏನೇನೋ ತುಕ್ಕ ಬರ್ತಿರೋ, ಇಲ್ಲ ಸಂತೋಷವಾಗಿ ಬರ್ತಿದ್ರು, ಯಾವ ತರ ಬರ್ತಿರೋ ಗೊತ್ತಿಲ್ಲ. ಆದ್ರೆ ಇಲ್ಲಿ 2 ಜೀವಗಳು ಹೊಟ್ಟೋಗ್ಬಿಡ್ತೀನಿ ಈ ಜಾಗದಲ್ಲಿ. ಅಂದ್ರೆ ಆ ಬಸ್ನ ಫ್ರಂಟ್ ಟೈರ್ ಏನಾಗಿತ್ತು, ಬ್ಲಾಸ್ಟ್ ಆಯ್ತು. ಈ ಒಂದು ಟೈರ್, ಆ ಒಂದು ಟೈರ್ ಬದಲಾಯಿಸಷ್ಟು ಸಾಮರ್ಥ್ಯ ಇಲ್ವಾ ನಮ್ಮ ವ್ಯವಸ್ಥೆಗಳಿಗೆ ಅಂತ ನಾನು ಒಂದು ಪ್ರಶ್ನೆ ಹಾಕ್ತೀನಿ. ಟೈರ್ ಏನಿದೆ ಅದನ್ನ ಬದಲಾಯಿಸಷ್ಟು ಸಾಮರ್ಥ್ಯ ಇಲ್ವಾ?
ಒಂದ್ ಟೈರ್ ಹಾಕ್ಸಷ್ಟು ಸಾಮರ್ಥ್ಯ ಇಲ್ವಾ? ಅದಕ್ಕೋಸ್ಕರ ಅದನ್ನೆಲ್ಲ ಗಮನಿಸಿ ಇತ್ತೀಚೆಗೆ ವಾಹನಗಳ ಮೇಲೆ ಹೆಚ್ಚಿನ ಕಾಳಜಿನ ವಹಿಸ್ತಾ ಇಲ್ಲ. ಇದನ್ನ ನಾನು ನೇರವಾಗಿ ಹೇಳ್ತೀನಿ. ವಾಹನಗಳು ಬರೀ ಏನಾರು ಪ್ರಾಬ್ಲಮ್. ಆಮೇಲೆ ಅಮಾವಾಸ್ಯೆ ದಿವಸ ಬನ್ನಿ, ಎಷ್ಟು ವಾಹನ ಕೆಟ್ಟು ನಿಂತಿರ್ತದೆ ಗೊತ್ತಾ? ಅದ್ರ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಎಷ್ಟು ವಾಹನ ರಸ್ತೆ ಉದ್ದಕ್ಕೂ ಒಂದಲ್ಲ ಒಂದು ವಾಹನಗಳು ಕೆಟ್ಟು ನಿಂತಿರ್ತದೆ. ಸೊ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ಈ ಫ್ರೀ ಯೋಜನೆ ಬಸ್ ಏನಿದೆ ಅದು ಬಿಡ್ಬೇಕು. ಅದು ಯಾರು ಕೊಡ್ಬೇಕು ಅಂತ ಹೇಳ್ತೀನಿ. ಫ್ರೀ ಅಂತಕ್ಕಂಥದ್ದು ಏನೋ ದಿನನಿತ್ಯದ ಕಾಯಕಕ್ಕೆ ಹೋಗ್ತಕ್ಕಂಥವ್ರು, ಶಾಲಾ ಮಕ್ಕಳಿಗೆ, ಯಾರಿಗೆ ಅವಶ್ಯಕತೆ ಇದೆ, ವಯೋವೃದ್ಧರಿಗೆ, ಇಂಥವ್ರಿಗೆ ಫ್ರೀ ಯೋಜನೆ ಕೊಡೋದು ಸರಿ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ತಮ್ಮ ಒಂದು ಅನಿಸಿಕೆನ ತಿಳಿಸಿ ಅಂತ ಈ ವಿಡಿಯೋ ಮೂಲಕ ಎಲ್ಲಾ ಪ್ರಯಾಣಿಕರಿಗೆ, ಪ್ರವಾಸಿಗರಿಗೆ ಒಂದು ಸಂದೇಶವನ್ನ ನೀಡ್ತಾ ಇದ್ದೇನೆ. ದಯಮಾಡಿ ನಮ್ಮ ಚಾಲಕರು, ನಮ್ಮ ಕರ್ನಾಟಕ ಸಾರಿಗೆ ವಾಹನ ಚಾಲಕರು, ನಿಮ್ಮ ಬಸ್ಸು ಸದೃಢವಾಗಿದ್ಯಾ, ನಿಮ್ ಬಸ್ ಯಾವ ರೀತಿ ಇದೆ ಅಂತ ಒಂದ್ಸಲ ಆಲಿಸಿ ನೋಡಿ. ಹಾಗೆ ಸಂಬಂಧಪಟ್ಟಂತ ಡಿಪೋ ಮ್ಯಾನೇಜರ್ಗೆ ತಿಳಿಸಿ. ಆಮೇಲೆ ಡಿಪೋ ಮ್ಯಾನೇಜರ್ಗಳೆಲ್ಲ ಒಂದು ಮನವಿ ಮಾಡ್ತೀವಿ, ದಯವಿಟ್ಟು ಆ ಬಸ್ಸಿನ ಒಂದು ಗುಣಮಟ್ಟ ಹೇಗಿದೆ ಅದನ್ನ ನೀವು ಸರ್ಕಾರದ ಮಟ್ಟಕ್ಕೆ ತಿಳಿಸಿ. ದಯವಿಟ್ಟು ಉತ್ತಮವಾದ ವಾಹನಗಳನ್ನ ಕೊಡಿ ಅಂತ ಈ ವಿಡಿಯೋ ಮೂಲಕ ಒಂದು ಮನವಿ ಆಗ್ತೀನಿ ಸಾರ್ವಜನಿಕರ ಪರವಾಗಿ. ಧನ್ಯವಾದಗಳು.